ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹಬ್ಬದ ಸಿಹಿ ಅಂತ ಬಂದ್ರೆ ಮೊದಲು ನೆನಪಾಗೋದೇ ಒಬ್ಬಟ್ಟು. ಅದರಲ್ಲೂ ಬೇಳೆ ಒಬ್ಬಟ್ಟನ್ನ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಮಾಡ್ತಾ ಇರ್ತಾರೆ. ಬೇಳೆ ಒಬ್ಬಟ್ಟನ್ನ ಫಸ್ಟ್ ಟೈಮ್ ಮಾಡ್ತಾ ಇರೋರು ಕೂಡ ಪರ್ಫೆಕ್ಟ್ ಆಗಿ ಮಾಡ್ಬೋದು. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನಿಲ್ಲಿ ಒಂದು ಬೌಲ್ಗೆ 2 ಕಪ್ ಅಷ್ಟು ಮೈದಾ ಹಿಟ್ಟು ಸೇರಿಸ್ಕೊಂತಾ ಇದ್ದೀನಿ. ಮೈದಾ ಹಿಟ್ಟು ಹಾಕೊಂಡಿದ ನಂತರ ನಲ್ಲಿ 1 ಚಿಟಿಕೆಯಷ್ಟು ಉಪ್ಪು ಸೇರಿಸ್ಕೊಂತಾ ಇದ್ದೀನಿ. ಉಪ್ಪು ಹಾಕೊಂಡಿದ ನಂತರ ನಾನು 1 ಚಿಟಿಕೆಯಷ್ಟು ಅರಿಶಿನ ಪುಡಿ ಸೇರಿಸ್ಕೊಂತಾ ಇದ್ದೀನಿ. ಅರಿಶಿನ ಪುಡಿ ಹಾಕೊಂಡಾದ್ಮೇಲೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಒಂದ್ಸರಿ ಡ್ರೈ ಮಿಕ್ಸ್ ಆಗಿ ಮಾಡ್ಕೊಂಡಾದ್ಮೇಲೆ ಒಂದ್ಸರಿ ನಾವಿಲ್ಲಿ ನೀರನ್ನ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಕಲ್ಸ್ಕೊಳ್ಳೋಣ. ನಾನಿಲ್ಲಿ ಫಸ್ಟ್ ಒಂದ್ ಸ್ವಲ್ಪ ಜಾಸ್ತಿನೇ ನೀರ್ ಹಾಕೊಂಡು ಕಲ್ಸ್ಕೊಂತಾ ಇದ್ದೀನಿ. ಆಮೇಲೆ ಬೇಕಾದ್ರೆ ಸ್ವಲ್ಪ ನೀರ್ ಆಡ್ ಮಾಡ್ಕೊಂಡು ಕಲ್ಸ್ಕೊಂಡ್ಬಿಟ್ಟು ಹಿಟ್ಟಿಗೆ ಇನ್ನು ಎಷ್ಟು ನೀರ್ ಬೇಕಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಅದರಿಂದ ನಾನು ಇಲ್ಲೊಂದ್ ಸ್ವಲ್ಪ ಜಾಸ್ತಿನೇ ನೀರ್ ಹಾಕೊಂಡು ಕಲ್ಸ್ಕೊಂತಾ ಇದ್ದೀನಿ. ಕಲ್ಸ್ಕೊಂಡಿದ್ನಾದ ನಂತರ ನಾವು ಸ್ವಲ್ಪ ಚೆನ್ನಾಗಿ ನಾದ್ಕೊಬೇಕು. ಚೆನ್ನಾಗಿ ನಾದ್ದಷ್ಟು ಮೈದಾ ಚೆನ್ನಾಗಿ ಎಕ್ಸ್ಪೆಂಡ್ ಆಗುತ್ತೆ, ಸಾಫ್ಟ್ ಆಗಿ ಬರುತ್ತೆ, ನಿಂತ್ಕೊಳ್ಳೋ ಚಾನ್ಸ್ ತುಂಬಾ ಇರುತ್ತೆ. ಈ ತರ ನಾವು ಚೆನ್ನಾಗಿ ಮಿದ್ದು ಕಲಿಸ್ತಾ ಇದ್ರೆ ನಾದಿ. ನಾವು ಮೈದಾ ನಾನು ಯೂಸ್ ಮಾಡ್ತಾ ಇರೋದು, ನೀವು ಬೇಕಾದ್ರೆ ಗೋಧಿನೂ ಯೂಸ್ ಮಾಡ್ಬೋದು ಹೆಲ್ತಿ ವರ್ಷನಲ್ಲಿ. ಆದಷ್ಟು ನೀಟಾಗಿ ಕಲ್ಸ್ಕೊಳ್ಳಿ, ಪೇಷನ್ಸ್ ಇಂದ ಕಲ್ಸ್ಕೊಳ್ಳಿ. ನಾನು ಇನ್ನೊಂದ್ ಸ್ವಲ್ಪ ನೀರ್ ಸೇರಿಸ್ಕೊಂತಾ ಇದೀನಿ. ನೀರು ನನಗೆ ಸ್ವಲ್ಪ ಸಾಲ್ಟೇಜ್ ಆಯ್ತು, ಒಂದ್ ಸ್ವಲ್ಪ ಹಿಟ್ಟು ಮಿಕ್ಕೊಂಡಿದೆ, ಅದರಿಂದ ಇನ್ನೊಂದ್ ಸ್ವಲ್ಪ ನೀರ್ ಸೇರಿಸ್ಕೊಂತಾ ಇದೀನಿ. ನೀಟಾಗಿ ಕಲ್ಸ್ಕೊಳ್ಳಿ. ನಾನು ಹೇಳಿರೋ ಅಳತೆಲೆ ಮಾಡಿದ್ರೆ ಒಬ್ಬಟ್ಟು ಪರ್ಫೆಕ್ಟ್ ಆಗಿ ಬರುತ್ತೆ. ನಾನಿಲ್ಲಿ 2 ಕಪ್ಪು ಅಂತಂದ್ರೆ ಇಲ್ಲಿ 1/4 kg ಅಂತ ಅರ್ಥ. ನಾನು 2 ಕಪ್ ಮೈದಾ ಸೇರಿಸ್ಕೊಂಡಿದ್ದೀನಲ್ಲ, ಅದು 1/4 kgಗೆ ಬರುತ್ತೆ ಅಳತೆ. ನಾನಿಲ್ಲಿ ಒಂದು 2 ಕಪ್ ಅಷ್ಟು 2 ಸ್ಪೂನ್ಸ್ ಅಷ್ಟು ಆಯಿಲ್ ಹಾಕೊಂತಾ ಇದ್ದೀನಿ. ಇವಾಗ ಚೆನ್ನಾಗಿ ನಾದ್ಕೊಳ್ಳೋಣ. ಎಣ್ಣೆ ಯಥೇಚ್ಛವಾಗಿ ಹಾಕೊಬೇಕು, ಕಣ್ಕಾಗೆ ಚೆನ್ನಾಗಿ ನಿಂತ್ಕೊಳ್ಳುತ್ತೆ. ಅದರಿಂದ ಕೈಯಲ್ಲೇ ಒಂದ್ಸರಿ ಈ ತರ ನೀಟಾಗಿ ಮಿಟ್ಕೊಂಡ್ಬಿಟ್ರೆ ಸಾಫ್ಟ್ ಆಗುತ್ತೆ, ಎಣ್ಣೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮೈದಾ ಹಿಟ್ಟಿಗೆ. ಹಾಗಾಗಿ ನೀಟಾಗಿ ನಾದಿದಾದ ನಂತರ ನಾವಿಲ್ಲಿ ಕೊನೆಯದಾಗಿ ಇನ್ನೊಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ಎಣ್ಣೆ ನಿಮ್ಗೆ ಇಷ್ಟ ಆಗಿಲ್ಲ ಅಂತಂದ್ರೆ ಹಾಗೆ ಮಾಡ್ಕೊಬಹುದು. ಎಣ್ಣೆ ಹಾಕ್ದಷ್ಟು ಒತ್ಲಿಕ್ಕೂ ನೆನ್ಕೊಳ್ಳೋಕ್ಕೂ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ನೆಂದಿಲ್ಲ ಅಂದ್ರೆ ಒಳ್ಳೆ ಗಟ್ಟಿ ಗಟ್ಟಿ ಫೀಲ್ ಆಗುತ್ತೆ ಒಬ್ಬಟ್ಟು. ಈಗ ನಾನು ಎಣ್ಣೆ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಒಂದು ಅರ್ಧ ಮುಕ್ಕಾಲ್ ಅವರು ನೆಂತ್ಕೊಂಡ್ಬಿಟ್ರೆ ಒಬ್ಬಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಒತ್ತಲಿಕ್ಕೆ. ಇವಾಗ ನಾನು ಬೇಳೆ ಬೇಯಿಸ್ಕೊಳ್ಳಕ್ಕೆ ನಾನು ಒಂದು ಪ್ಯಾನ್ಗೆ ನೀರು ಕಾಯೋದಕ್ಕೆ ಇಟ್ಟಿದ್ದೆ. ಇವಾಗ ನಾನು ತೊಳ್ಕೊಂಡಿರುವಂತ ಬೇಳೆನ ಸೇರಿಸ್ಕೊಂತಾ ಇದ್ದೀನಿ. ಬೇಳೆ ಬೇಯ್ತಾ ಇದೆ. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೇಳೆ ಬೇಯ್ತಾ ಇದೆ ಅಂತ. ಒಂದ್ಸರಿ ನೀಟಾಗಿ ತಿರ್ಗಿಸ್ಕೊಂಬಿಡಿ, ಬೇಳೆ ಅಂಟ್ಕೊಂಡ್ಬಿಡುತ್ತೆ ಒಂದಕ್ಕೊಂದು. ನೀರು ಕಾದಾದ್ಮೇಲೆನೆ ಬೇಳೆ ಸೇರಿಸ್ಕೊಬೇಕು. ಫಸ್ಟೇ ಹಾಗೆ ಇಟ್ಬಿಡ್ತೀವಿ ಅಂತಂದ್ರೆ ನೀರಿನ ಜೊತೆಗೆ ಬೇಳೆನ ಬೇಯ್ಕೊಳ್ಳಲ್ಲ, ತುಂಬಾ ಟೈಮ್ ತಗೊಳುತ್ತೆ. ಕುಕ್ಕರಲ್ಲಿ ಬೇಯಿಸ್ಕೊಳಕ್ ಹೋಗ್ಬಿಡಿ, ಬೇಳೆನ ತುಂಬಾ ಬೆಂದ್ಕೊಂಡ್ಬಿಡುತ್ತೆ. ಅದನ್ನ ರುಬ್ಕೊಳಕ್ ಹೋದ್ರೆ ಒಳ್ಳೆ ಪೇಸ್ಟ್ ತರ ಆಗ್ಬಿಡುತ್ತೆ ಹೂರ್ಣ. ನೋಡ್ತಾ ಇರ್ಬೋದು ಕೈಯಲ್ಲಿ ಈ ತರ ಇಸ್ಕಿ ನೋಡಿ ಬೇಳೆ ಬೆಂದಿದ್ಯಾ ಬೆಂದಿಲ್ವಾ ಅಂತ. ನನ್ಗೆ ಬೇಳೆ ಬೆಂದಿದೆ. ನಾನು ಇದನ್ನ ಒಂದು ಸ್ಟ್ರೈನರ್ಗೆ ಸೋರ್ ಹಾಕೊಂತಾ ಇದ್ದೀನಿ. ಇದು ಸೋರ್ ಹಾಕೊಳ್ಳೋ ಅಷ್ಟರಲ್ಲಿ ನಾವು ಇವಾಗ ಅದೇ ಪ್ಯಾನ್ಗೆ ನಾವು 1.5 ಕಪ್ ಅಷ್ಟು ಬೆಲ್ಲ ಸೇರಿಸ್ಕೊಂತಾ ಇದ್ದೀನಿ. 3/4 ಕಪ್ ಅಷ್ಟು ನಾನು ತೆಂಗಿನ ತುರಿ ಸೇರಿಸ್ಕೊಂತಾ ಇದ್ದೀನಿ. ಈಗ ನಾನು ಇದೇ ಕಪ್ ಅಳತೆಲೇನೆ ತೊಗರಿ ಬೇಳೆ ತಗೊಂಡಿರೋದು. ನಾನು ಅಳತೆಗಳು ಕರೆಕ್ಟ್ ಆಗಿ ತಗೊಂಡ್ರೆ ಯಾವ್ದೇ ಪದಾರ್ಥ ಆಗಿರ್ಲಿ ಅಡಿಗೆಗಳು ತುಂಬಾ ಟೇಸ್ಟಿಯಾಗಿ ಮತ್ತು ರುಚಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಆದಷ್ಟು ನೀವು ಅಳತೆ ಪ್ರಕಾರ ಮಾಡೋದಕ್ಕೆ ಟ್ರೈ ಮಾಡಿ. ಈಗ ಬೆಲ್ಲನು ಮತ್ತೆ ಕಾಯಿನ ಸೇರಿಸ್ಕೊಂಡಿರೋದನ್ನ ಒಂದ್ ಸ್ವಲ್ಪ ಕರ್ಗ್ಲಿಕ್ಕೆ ಬಿಡೋಣ. ಈಗ ಅದಾದ ನಂತರ ನಾನು ಬೇಳೆ ಸೇರಿಸ್ಕೊಂತಾ ಇದ್ದೀನಿ. ಮೂರನ್ನು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಬೆಲ್ಲ ಕರಗ್ಲಿಕ್ಕೆ ಬಿಟ್ಬಿಡೋಣ. ಬೆಲ್ಲ ಕರಗಿದಾದ ನಂತರ ನಾವು ರುಬ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಈ ತರ ನಾವು ಬೆಲ್ಲನು ಕಾಯಿನೂ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಂಡಷ್ಟು ಹೂರ್ಣ ಸ್ವಲ್ಪ ಚೆನ್ನಾಗಿ ಒಂದ್ 2 ರಿಂದ 3 ದಿನ ಇಟ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಫ್ರಿಡ್ಜ್ ಅಲ್ಲಿ ಇಟ್ಕೊಳ್ಳಿರೋರ್ಗೆ ಏನು ತೊಂದ್ರೆ ಇಲ್ಲ. ಹಾಗೆ ಮಾಡಿ ಇಡ್ತೀವಿ ಅನ್ನೋರ್ಗೆ ಏನಾಗ್ಬಿಡುತ್ತೆ, ಒಬ್ಬಟ್ಟನ್ನ ತಟ್ಟಿ ಇಡ್ತೀವಿ ಅಂತಂದ್ರೆ 2 ರಿಂದ 3 ದಿನ ಇಡ್ತೀನಿ ಅನ್ನೋರ್ಗೆ ಹೂರ್ಣ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ಅದರಿಂದ ಈ ತರ ಬಿಸಿ ಮಾಡ್ಕೊಂಡು ಹಾಕೊಬೇಕು. ನಾನಿಲ್ಲಿ ಒಂದು 3 ಯಾಲಕ್ಕಿ ಸೇರಿಸ್ಕೊಂತಾ ಇದ್ದೀನಿ, ಸಿಪ್ಪೆ ಸುಳ್ದಿರೋ ಅಂತದ್ದು. ನಾವ್ ಇದನ್ನ ಕುಟ್ಟಿ ಪುಡಿ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ರುಬ್ಕೊಂತಾ ಇದೀವಲ್ಲ, ಹಾಗೆ ಹಾಕೊಳ್ಳೋಣ. ಈಗ ಬೆಲ್ಲ ನೀಟಾಗಿ ಕರ್ಕೊಂಡಿದೆ. ಈಗ ನಾನು ಒಂದ್ ಜಾರ್ಗೆ ಶಿಫ್ಟ್ ಮಾಡ್ಕೊಂತಾ ಇದೀನಿ. ಹಾರ್ಕೊಂಡಾದ್ಮೇಲೆ ರುಬ್ಕೊಬೇಕು, ಹಾಗೆ ರುಬ್ಕೊಳಕ್ ಹೋಗ್ಬಿಡಿ. ಇದನ್ನ ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳೋಣ. ನಾವು ನುಣ್ಣಗೆ ರುಬ್ಕೊಂಡಿದ್ದಾದ ನಂತರ ನಾವು ಇದನ್ನ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ನಾನು ಇಲ್ಲಿ ರುಬ್ಕೊಂಡಿದೀನಿ. ಈ ತರನೇ ರುಬ್ಕೊಳ್ಳಿ, ನಾವು ತಟ್ಲಿಕ್ಕೆ ಈಸಿ ಆಗುತ್ತೆ. ತುಂಬಾ ತರ್ತರಿಯಾಗಿದ್ರೆ
ತಟ್ಲಿಕ್ಕೆ ಆಗಲ್ಲ, ಎಲ್ಲ ಆಚೆ ಬಂದ್ಬಿಡುತ್ತೆ ಹೂರ್ಣ. ಕಾಯಿ ಅದಕ್ಕೆ ಸ್ವಲ್ಪ ಹಾಕೊಬೇಕು, ಕಾಯಿ ಜಾಸ್ತಿ ಹಾಕೊಂಡ್ರೆ ಅಷ್ಟು ಟೇಸ್ಟ್ ಇರಲ್ಲ. ಬೇಳೆ ಒಬ್ಬಟ್ಟಿಗೆ ಕಾಯಿ ಆದಷ್ಟು ಕಮ್ಮಿ ಮಾಡ್ಕೊಳ್ಳಿ. ಈಗ ನೋಡಿ ನಾನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಾದ್ಮೇಲೆ ಉಂಡೆ ಕಟ್ಲಿಕ್ಕೆ ನಾನು ಇದ್ ರೆಡಿ ಮಾಡ್ಕೊಂತ ಇದೀನಿ. ಉಂಡೆ ಸ್ವಲ್ಪ ಜಾಸ್ತಿ ದಪ್ಪ ಆಯ್ತು. ಈಗ ನಾನು ಒಂದು ಮೀಡಿಯಂ ಸೈಜ್ಗೆ ಉಂಡೆ ರೆಡಿ ಮಾಡ್ಕೊಂತ ಇದೀನಿ. ಒಬ್ರೇ ಮಾಡ್ತಿದೀವಿ ಅಂತಂದ್ರೆ ಒಬ್ಬಟ್ನ ಈ ತರ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದ್ 5ರಿಂದ 6 ಬೇಯಿಸ್ಲಿಕ್ಕೂ ತಟ್ಲಿಕ್ಕೂ ತುಂಬಾ ಈಸಿ ಆಗುತ್ತೆ. ನಾನೀಗ ಒಂದ್ ತಟ್ಟೆಗೆ ಶಿಫ್ಟ್ ಮಾಡಿ ಇಟ್ಕೊಂತ ಇದೀನಿ. ಇವಾಗ ಲಿಡ್ ಓಪನ್ ಮಾಡಿ ನೋಡೋಣ ಕನಕ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ಈ ತರ ಎತ್ತಿದ್ರೆ ತುಂಬಾ ಸಾಫ್ಟ್ ಆಗಿ ಬರ್ಬೇಕು ಕೈಗೆ. ಒಂದಿಷ್ಟು ಕೈಗೆ ಅಂಟ್ಕೊಂತ ಇಲ್ಲ ನೋಡಿ. ಈ ತರ ನಾವು ಕೈಯಿಂದ ಎಕ್ಸ್ಪ್ಯಾಂಡ್ ಮಾಡಿ ಹಿಂಗ್ ಹೇಳಿದ್ರೆ ಎಷ್ಟು ಚೆನ್ನಾಗಿ ರಬ್ಬರ್ ತರ ಹೋಗ್ತಿದೆ ನೋಡಿ. ತುಂಬಾ ತೆಳ್ಳು ಕಲ್ಸ್ಕೊಳಕ್ ಹೋಗ್ಬಿಡಿ, ಅದು ಅಷ್ಟು ಚೆನ್ನಾಗ್ ಬರೋದಿಲ್ಲ, ತಟ್ಲಿಕ್ಕೂ ಆಗೋಲ್ಲ. ಕೈಗೆ ಅಂಟ್ಕೊಂತ ಇರತ್ತೆ. ನಾನು ಒಬ್ಬೊಬ್ರು ನೋಡಿದೀನಿ, ಕೈಗೆ ಅಂಟ್ಕೊಂತ ಇರುತ್ತೆ, ತಟ್ಲಿಕ್ಕೆ ಆಗ್ತಿರಲ್ಲ, ತುಂಬಾ ಎಣ್ಣೆ ಉಯ್ದು ಮಾಡ್ತಾ ಇರ್ತಾರೆ. ಆತರ ಎಲ್ಲ ಮಾಡಕ್ ಹೋಗ್ಬಿಡಿ. ಇದು ತುಂಬಾ ಈಸಿ ವೇ. ಈ ತರ ಕಲ್ಸ್ಕೊಳ್ಳಿ. ಈಗ ನೋಡಿ ಕೈಯಲ್ಲಿ ಈ ತರ ಎತ್ತಿ ಕಟ್ ಮಾಡ್ಕೊಂಡ್ರೆ ಕೈಗೆ ಈಸಿಯಾಗಿ ಬರ್ತಾ ಇದೆ ಉಂಡೆಗಳು. ಈ ತರ ಬರ್ಬೇಕು, ಆ ತರ ಕಲ್ಸ್ಕೊಬೇಕು ನಾವು. ಈಗ ಹೂರ್ಣನು ಕನಕನು ನಾನು ಒಂದ್ ಪ್ಲೇಟ್ಗೆ ಉಂಡೆಗಳನ್ನ ಮಾಡಿ ಎತ್ತಿಟ್ಕೊಂಡಿದೀನಿ. ಚಪಾತಿ ಮಣೆಗೆ ನಾನಿಲ್ಲಿ ಬಟರ್ ಶೀಟ್ ನ ಯೂಸ್ ಮಾಡಿ ಒತ್ಕೊಳ್ಳಿಕ್ಕೆ ನಾನು ರೆಡಿ ಮಾಡ್ಕೊಂತ ಇದೀನಿ. ಬಟರ್ ಶೀಟ್ ಪ್ರಾವಿಷನ್ ಸ್ಟೋರ್ಸ್ ಅಲ್ಲೇ ಆಗ್ಲಿ ಡಿಮಾರ್ಟ್ ಗಳಲ್ಲೇ ಆಗ್ಲಿ ಸಿಗುತ್ತೆ ಈಸಿಯಾಗಿ. ಇವಾಗ ನಾ ಬಟರ್ ಶೀಟ್ ಗೆ ಒಂದ್ ಸ್ವಲ್ಪ ಎಣ್ಣೆ ಸವರ್ಕೊಂಡು ಕಣ್ಕನ ನಾನು ಇಲ್ಲಿ ದೊಡ್ಡದಾಗಿ ತಟ್ಕೊಂತ ಇದೀನಿ. ಸ್ವಲ್ಪ ದೊಡ್ಡದಾಗಿ ಈ ತರ ತಟ್ಕೊಂಡ್ರೆ ನಾವು ಹೂರ್ಣ ಇಟ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಈಗ ಹೂರ್ಣ ಇಟ್ಕೊಂಡು ನಾವು ನೀಟಾಗಿ ಫುಲ್ಲು ರೌಂಡ್ ಆಗಿ ಫುಲ್ಲು ಕವರ್ ಮಾಡ್ಕೊಳ್ಳೋಣ. ಇದನ್ನ ಒಂದ್ ಸ್ವಲ್ಪ ದೊಡ್ಡದಾಗೇನೆ ತಟ್ಕೊಂಡಿರ್ಬೇಕು, ಯಾಕಂದ್ರೆ ಹೂರ್ಣ ಇಕ್ಬೇಕಾದ್ರೆ ಈ ತರ ಎಕ್ಸ್ಟ್ರಾ ಹಿಟ್ಟು ಬಂದಾಗ ನಾವು ಈಸಿಯಾಗಿ ತಕ್ಕೊಬಹುದು. ಈಸಿಯಾಗಿ ತಕ್ಕೊಂಡಾದ ನಂತರ ಇದು ಏನಿದೆ ಈ ತರ ಟ್ವಿಸ್ಟ್ ಮಾಡಿ ಹಿಟ್ಟನ್ನ ತೆಗೆದು ಬಿಡಿ. ಹಿಟ್ಟಿಟ್ಟು ಸಿಕ್ಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಒಬ್ಬಟ್ಟು ತಿನ್ಲಿಕ್ಕೆ, ಬರೀ ಹಿಟ್ಟೆ ಅನ್ನೋ ತರ ಫೀಲ್ ಆಗ್ಬಿಡುತ್ತೆ. ಈ ತರ ನಾವು ಕಟ್ ಮಾಡಿರೋ ಅಂತದ್ ಏನಿದೆ ಅದನ್ನ ಕೆಳಭಾಗ ಹಾಕೊಂಡು ಕೈಗೆ ಒಂದ್ ಸ್ವಲ್ಪ ಎಣ್ಣೆ ಸವರ್ಸ್ಕೊಂಡು ನೀಟಾಗಿ ನಾವು ತಟ್ಕೊಳ್ಳೋಣ. ತುಂಬಾ ಪ್ರೆಷರ್ ಕೊಟ್ಟು ಒತ್ತಲಿಕ್ಕೆ ಹೋಗ್ಬೇಡಿ, ಸ್ವಲ್ಪ ನಿಧಾನಕ್ಕೆನೆ ಕೈ ಬೆರಳು ತುದಿಯಲ್ಲಿ ತಟ್ಕೊಳ್ಳಿ. ನಾನ್ ನೋಡಿ ಎಷ್ಟು ಸಾಫ್ಟ್ ಆಗಿ ತಟ್ಕೊತಾ ಇದೀನಿ. ಫುಲ್ಲು ರೌಂಡ್ ತಟ್ಕೊಂತಾ ಹೋಗಿ ಈಸಿಯಾಗಿ ಅದೇ ಟರ್ನ್ ಆಗ್ತಾ ಹೋಗುತ್ತೆ. ಆತರ ತಟ್ಕೊಂತಾ ಹೋಗ್ತಾ ಇದ್ರೆ ಎಲ್ಲೂ ಕಿತ್ಕೊಳ್ಳಲ್ಲ. ಇವಾಗ ನಾವ್ ಏನ್ ಮಾಡ್ತೀವಿ ಗೊತ್ತಾ, ತಟ್ಕೊಂತ ಮೈದಾನೇ ಫುಲ್ಲು ಕಾರ್ನರ್ ಮಾಡ್ಬಿಡ್ತೀವಿ. ಆತರ ಮಾಡ್ಬೇಡಿ, ಹೂರ್ಣನು ಕಾರ್ನರ್ಸ್ಗೆಲ್ಲ ಹೋಗ್ಬೇಕು. ಕಾರ್ನರ್ ಅಲ್ಲಿ ಬರೀ ಮೈದಾನೇ ಇದ್ಬಿಟ್ರೆ ತಿನ್ಲಿಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ಕಾರ್ನರ್ ಅಲ್ಲಿ ಕನಕನೂ ಕೂಡ ಇರ್ಬೇಕು, ಹೂರ್ಣನೂ ಕೂಡ ಇರ್ಬೇಕು. ಆ ತರನೇ ತಟ್ಕೊಂತ ಹೋಗ್ಬೇಕು. ಇದೆಲ್ಲ ಆದ್ಮೇಲೆ ನಾನಿಲ್ಲಿ ಹೆಂಚನ್ನ ಕಾಯ್ಲಿಕ್ಕೆ ಇಟ್ಟಿದ್ದೆ. ಹೆಂಚು ಕಾದಾದ ನಂತರ ನಾನಿಲ್ಲಿ ತಟ್ಕೊಂಡಿರೋ ಒಬ್ಬಟ್ಟನ್ನ ಅಲ್ಲಿ ಹಾಕೊಂತೀನಿ. ಇವಾಗ ಹೆಂಚ್ಗೆ ನಾನಿಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಸವರ್ಕೊಂತ ಇದೀನಿ. ಫಸ್ಟ್ ಹೆಂಚಿಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡೆ ಹಾಕೊಬೇಕು, ಇಲ್ಲ ಅಂತಂದ್ರೆ ಫಸ್ಟ್ ಒಬ್ಬಟ್ಟಲ್ವಾ, ಸ್ವಲ್ಪ ಏನಾದ್ರೂ ತೊಂದರೆ ಕೊಡೋ ಚಾನ್ಸಸ್ ತುಂಬಾ ಇರುತ್ತೆ. ಎಲ್ಲಾರ್ಗು ಈ ಪ್ರಾಬ್ಲಮ್ ಬಂದೇ ಬರುತ್ತೆ. ಸ್ವಲ್ಪ ಎಣ್ಣೆ ಸವರ್ಕೊಂಡ್ ಮಾಡಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ ಎಷ್ಟು ಈಸಿಯಾಗಿ ಎದಳ್ತಾ ಇದೆ, ಎಲ್ಲೂ ಒಂಚೂರು ಅಂಟ್ಕೊಂಡಿಲ್ಲ ಶೀಟ್ಗೆ, ಬಟರ್ ಶೀಟ್ಗೆ. ನಾನು ಕಾರ್ನರ್ಸ್ಗೆಲ್ಲ ಒಂದ್ ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡ್ಕೊಂತ ಇದೀನಿ. ಚಪಾತಿ ತರ ಬೇಯಿಸ್ಕೊಳಕ್ ಹೋಗ್ಬಿಡಿ, ಅವಾಗವಾಗ ತಿರುಗಿಸಿ ಆತರ ಎಲ್ಲ ಮಾಡ್ಬೇಡಿ. ಒಬ್ಬಟ್ಟಲ್ವಾ ಬೇಗ ಬೆಂದ್ಕೊಳ್ಳುತ್ತೆ, ತುಂಬಾ ಟೈಮ್ ಏನ್ ತಗೊಳಲ್ಲ. ಮೀಡಿಯಂ ಫ್ಲೇಮ್ ಅಲ್ಲೇ ಬೇಯಿಸ್ಕೊಳ್ಳಿ. ಈಗೆಲ್ಲ ಬೇಯಿಸ್ಕೊಂಡಿದ್ದಾಯ್ತು, ಎರಡೂ ಕಾರ್ನರ್ ಅಲ್ಲೂ ಬೇಯಿಸ್ಕೊಂತ ಇದೀನಿ. ಸ್ವಲ್ಪ ಟೈಮ್ ತಗೊಳುತ್ತೆ, ನಿಧಾನಕ್ಕೆ ಟೈಮ್ ತಗೊಂಡು ಬೇಯಿಸ್ಕೊಳ್ಳಿ. ಇವಾಗ ಬೇಯಿಸ್ಕೊಂಡು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲೂ ಒಂಚೂರು ಕಿತ್ತೋಗಿಲ್ಲ, ಎಲ್ಲೂ ಒಂಚೂರುನು ಬ್ರೇಕ್ ಆಗ್ಲಿಲ್ಲ. ಈಗ ನಾನು ಇದನ್ನ ಎತ್ತಿಡ್ತಾ ಇದೀನಿ ಒಂದ್ ತಟ್ಟೆಗೆ. ನಾನು ಇನ್ನೊಂದು ಎರಡನೇ ಒಬ್ಬೆನೂ ಕೂಡ ಹಾಕೊಂತ ಇದೀನಿ. ಎರಡನೇ ಒಬ್ಬೆನೂ ಕೂಡ ನನ್ಗೆ ಏನು ಕಿತ್ತೋಗ್ಲಿಲ್ಲ. ನಾನು ಸ್ಟಾರ್ಟಿಂಗ್ ನನ್ಗೂ ಒಬ್ಬಟ್ಟು ಮಾಡ್ಲಿಕ್ಕೆ ಬರ್ತಾ ಇರ್ಲಿಲ್ಲ ಮದ್ವೆ ಆದಷ್ಟರಲ್ಲಿ. ಪ್ರಾಕ್ಟೀಸ್ ಮೇಕ್ ಮೋರ್ ಪರ್ಫೆಕ್ಟ್ ಅಂತಾರಲ್ಲ, ಹಂಗೆ ನಾನು ಮಾಡ್ತಾನೆ ನಾನು ಕಲ್ತಿರೋದು. ನೋಡಿ ಎರಡನೇ ಒಬ್ಬಟ್ಟು ಕೂಡ ತುಂಬಾ ಚೆನ್ನಾಗ್ ಬಂತು. ಪೇಶನ್ಸ್ ಇಂದ ಮಾಡ್ತೀನಿ ಅಂದ್ರೆ ಯಾರಿಗ್ ಬೇಕಾದ್ರೂ ಒಬ್ಬಟ್ಟು ಈಸಿಯಾಗಿ ಕಲಿಬಹುದು. ಈಗ ನಾನು ಇದನ್ನ ಎತ್ತಿಟ್ಕೊಂಡು ನಾನಿಲ್ಲಿ ಇದ್ರ ಜೊತೆಗೆ ತುಪ್ಪದ ಜೊತೆಗೆ ಸರ್ವ್ ಮಾಡ್ತಾ ಇದೀನಿ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ ಒಬ್ಬಟ್ಟು. ನಾನು ಇದನ್ನ ಹಾಲ್ ಜೊತೆ ತಿನ್ನೋದಕ್ಕೆ ತುಂಬಾ ಇಷ್ಟ ಪಡ್ತೀನಿ. ನೀವು ಬೇಕಾದ್ರೆ ತುಪ್ಪದ ಜೊತೆಗೂ ಸರ್ವ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ.